ನಮಸ್ತೆ. ಆಶ್ರಮ ಅಂತಂದರೆ ಏನು? ಆನಂದ, ಶ್ರದ್ಧೆ, ಮಮತೆ ಇರುವಂಥ ಸ್ಥಳ ಅದು. ಅಲ್ಲಿ ಆನಂದವೇ ಆನಂದ ತುಂಬಿರಬೇಕು. ಶ್ರದ್ಧಾ ಭಕ್ತಿಯಿಂದ ಕೂಡಿದಂಥ ಮನುಷ್ಯರಿರಬೇಕು ಅಲ್ಲಿ. ಮಮತಾಮಯಿಗಳಾಗಿರಬೇಕು, ಕರುಣಾಮಯಿಗಳಾಗಿರಬೇಕು. ಸರ್ವರಿಗೂ ಸಕಲರಿಗೂ ಲೇಸನ್ನೇ ಬಯಸ್ತಾ ಇರುವಂಥ ವಿಶಾಲ ಹೃದಯಗಳಿರಬೇಕು. ಆಕಾಶದಂಥ ವಿಶಾಲ ಹೃದಯ ಅಲ್ಲಿರುವಂಥವ್ರಿಗೆ ಇರಬೇಕು. ಸಜ್ಜನಿಕೆ, ಸೌಜನ್ಯ, ಶಿಷ್ಟಾಚಾರ ಎಲ್ಲವೂ ಮಿಳಿತಗೊಂಡು ಆಶ್ರಮದ ವಾತಾವರಣ ಒಂದು ತರಹದೊಳಗೆ ಆನಂದಮಯಿ, ಆಹ್ಲಾದಮಯಿ, ಸಂತೋಷಕರವಾಗಿರಬೇಕು ಆ ವಾತಾವರಣ. ಯಾಕೆ ಬರ್ತಾರೆ ಭಕ್ತರು ಅಲ್ಲಿಗೆ ಅಂತಂದರೆ ತಮ್ಮ ಮಾನಸಿಕ ತುಮುಲಗಳನ್ನು ಮರೆಯೋದಕ್ಕೆ, ಸಾಂಸಾರಿಕ ಜಂಜಾಟಗಳಿಂದ ದೂರ ಬರೋದಕ್ಕೆ ಒಂದರ ಕ್ಷಣ ಏನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಮರೆತು ಒಂದರ ಗಳಿಗೆಯಾದರೂ ನಾವು ಭಕ್ತಿಯ ಸಾಗರದಲ್ಲಿ ತೇಲಾಡೋಣ ಅಂತ ಆಶ್ರಮಕ್ಕೆ ಬರೋದು ಜನ. ಆಶ್ರಮದ ದ್ವಾರ ಸಕಲರಿಗೂ ತೆರೆದಿರಬೇಕದು. ಎಲ್ಲರಿಗೂ ಮುಕ್ತವಾಗಿರಬೇಕು ಆ ದ್ವಾರ. ಇದೇ ಬಾಗಿಲಿನಿಂದ ಬರ್ರಿ, ಇದೇ ಬಾಗಿಲಿನಿಂದ ಹೋಗ್ರಿ, ಇಂಥವರೇ ಒಳಗಡೆ ಬರಬೇಕು. ಇನ್ಫ್ಲೂಯೆನ್ಸ್ ಅನ್ನುವಂಥ ರೋಗ ಆಶ್ರಮಗಳಿಗೆ ಹಬ್ಬಬಾರದು. ದೇವಾಲಯಗಳಿಗೆ, ಆಶ್ರಮಗಳಿಗೆ ಎಲ್ಲಿ ಹೋಗ್ತಿ ಅಲ್ಲಿ ಹೆಜ್ಜೆ ಇಟ್ಟಲ್ಲೆಲ್ಲ ಇನ್ಫ್ಲೂಯೆನ್ಸೇ ಕೆಲಸ ಮಾಡ್ತಾ ಇರುವಂಥ ಕಾಲ ಇದು. ಆಶ್ರಮಕ್ಕೂ ಬಿಟ್ಟಿಲ್ಲ ಈ ಪಿಡುಗು. ಪ್ರಾಮಾಣಿಕರಿಗೆ, ಶ್ರದ್ಧಾನ್ವಿತರಿಗೆ, ಭಕ್ತಿಭಾವ ತುಂಬಿ ಬರೋರಿಗೆ ಆಶ್ರಮದಲ್ಲಿ ಜಾಗ ಇಲ್ಲ ಅನ್ನೋ ಸಂದೇಶ ಹೋಗಬಾರ್ದು ಸಮಾಜಕ್ಕೆ. ಮೃದುವಾದ ಮಾತು, ಮಿತವಾದ ಆಹಾರ, ಸರಳ ನಡೆನುಡಿ, ಹಿತಮಿತವಾದ ವೇಷಭೂಷಣ ಸರಳವಾಗಿರಬೇಕು. ಜೀವನ ಶೈಲಿ ಕಠಿಣ ಮಾರ್ಗದಿಂದ ಸರಳ ಮಾರ್ಗದ ಕಡೆ ಸಾಗುವಂತಿರಬೇಕು ಆಶ್ರಮಗಳಲ್ಲಿ ಅಲ್ಲಿ ಬಂದವರಲ್ಲಿ. ಅದಕ್ಕೆ ವಿರುದ್ಧವಾಗಿ ಕಠೋರ ಪದಗಳು, ಕಟುವಾದ ನಿಂದನೆಗಳು, ಬಹಳ ಕಠಿಣವಾದಂಥ ವರ್ತನೆಗಳು ಅಥವಾ ಕಟು ವರ್ತನೆಗಳು, ಬಂದಂಥ ಭಕ್ತಜನ ಮನನೋಯುವಂತೆ ಅವರ ವರ್ತನೆಗಳು, ಎಲ್ಲ ಕಡೆಗೂ ಚಾವಿ ಹಾಕೋದು, ಭಯೋತ್ಪಾದನೆ ಅಂಥ ವಾತಾವರಣ ಹುಟ್ಟಿಸೋದು. ಅಲ್ಲಿ ಎಲ್ಲೂ ಮುಕ್ತತೆ ಇಲ್ಲ. ದಾಸೋಹಗಳು, ಪ್ರಸಾದ ಕೊಡುವ ಎಡೆಯಲ್ಲೂ ಕೂಡ ನಗುಮುಖ ಇಲ್ಲ. ಒಂದಿಷ್ಟು ಪ್ರೀತಿಯಿಂದ ಬಡಿಸೋದಿಲ್ಲ. ಭೋಜನಗಳಲ್ಲೂ ತಾರತಮ್ಯ ಮಾಡಿ ತಮಗೆ ಬೇಕಾದವರಿಗೆ ಒಂದು ರೀತಿ, ಬೇಡವಾದವ್ರಿಗೆ ಒಂದು ರೀತಿ. ಅಲ್ಲಿ ಬೇಕಾದವರು ಬೇಡವಾದವರು ಅನ್ನೋ ಮಾತೇ ಬರಬಾರ್ದು ಆಶ್ರಮಗಳಲ್ಲಿ. ಹೊಡಿ ಬಡಿ ಕಡಿ ಅನ್ನೋವಂಥ ಸಂಸ್ಕಾರ ಕಟುಕರ ಮನೆಯಲ್ಲಿ, ಆಶ್ರಮಗಳಲ್ಲಿ ಅಲ್ಲ. ಆಶ್ರಮದ ಗಿಳಿ, ಕಟುಕರ ಮನೆಯ ಗಿಳಿ ಒಂದೇ ತಾಯಿಯ ಹೊಟ್ಟೆಯ ಮಕ್ಕಳಾದರೂ ಕೂಡ ಹಾಗೆ ಪರಿಸರದ ಪ್ರಭಾವದಿಂದ ಅವುಗಳ ಮಾತುಕತೆ, ವರ್ತನೆಗಳಿರ್ತಾವಲ್ಲ. ಆದರೆ ವಿಪರ್ಯಾಸದ ಸಂಗತಿ ಅಂತಂದರೆ ಇವತ್ತು ಆಶ್ರಮದಲ್ಲಿ ಇರುವಂಥ ಮಕ್ಕಳು, ಆಶ್ರಮದಲ್ಲಿ ಇರುವಂಥ ಸಾಧು ಸಜ್ಜನರು, ಸಾಧಕರು ಅಂತೆಲ್ಲ ಬಂದು ಸೇರ್ಕೊಂಡಿರ್ತಾರಲ್ಲ, ಅವ್ರ ಬಾಯಿಯೊಳಗೇ ಕಠೋರ ಮಾತುಗಳು. ಹೊಡಿ ಬಡಿ ಕೊಲ್ಲು, ಬೈತಾರೆ, ಹೊಡಿತಾರೆ. ಇದ್ದದ್ದನ್ನು ಹಂಚಿಕೊಂಡು ತಿನ್ನೋಕೆ ಹೇಳ್ತದೆ ಶರಣ ಸಂಸ್ಕೃತಿ. ಏನಿರ್ತದೆ ನಮ್ಮ ಕಣ್ಮುಂದೆ ನನ್ನ ಹತ್ರ ಅದೆಲ್ಲವನ್ನು ಹಂಚಿ ತಿನ್ನೋದರಲ್ಲಿ ತೃಪ್ತಿ ಕಂಡಿದ್ದು ಶರಣ ಸಂಸ್ಕೃತಿ. ಆದರೆ ಇವತ್ತಿನ ಆಶ್ರಮಗಳು ನಮ್ಮ ಸಾಧಕರಿಗೆ ಬೇಕು, ನಮ್ಮ ಸನ್ಯಾಸಿಗಳಿಗೆ ಬೇಕು, ನಮ್ಮ ಸ್ವಾಮಿಗಳಿಗೆ ಬೇಕು, ನಮ್ಮ ಗುರುಗಳಿಗೆ ಬೇಕು. ಅವನ್ನು ತಗೊಂಡ್ರೆ ಗುರುಗಳು ಹೊಡಿತಾರೆ, ಬೈತಾರೆ. ಆ ಆಶ್ರಮದ ವಾತಾವರಣದಲ್ಲಿರೋ ಹಣ್ಣು ಹಂಪಲಗಳೆಲ್ಲ ಅಲ್ಲಿನ ಸಾಧು ವರ್ಗದವರಿಗೆ. ಆದರೆ ಬಂದಂಥ ಭಕ್ತ ಜನರಲ್ಲಿ ಎಲ್ಲೋ ಒಬ್ಬರು ಅವುಗಳ ಅಪೇಕ್ಷೆ ಪಟ್ಟಿರ್ತಾರೆ, ಎಲ್ಲರೂ ಅಲ್ಲ. ಒಂದನ್ನು ಆಶೀರ್ವಾದ ರೂಪದಲ್ಲಿ, ಪ್ರಸಾದ ರೂಪದಲ್ಲಿ ಕೊಟ್ಟು ಬಿಟ್ರೆ ಭಕ್ತಿ ಭಾವದಿಂದ ಕಣ್ಣಿಗೆ ಹೊತ್ಕೊಂಡು ಹೋಗ್ತಾರೆ ಅವರು ಅದನ್ನು ತಗೊಂಡು. ಹಂಗೆ ಬೇಡದನ್ನೇ ಕೊಡೋದಿಲ್ಲ. ನಮ್ಮ ಗುರುಗಳು ಬೈತಾರೆ, ಹೊಡಿತಾರೆ, ನಮ್ಮನ್ನು ಕೊಡಲ್ಲ, ನಮ್ಮ ಗುರುಗಳಿಗೆ ಬೇಕು. ಎಂಥ ಸಂಸ್ಕಾರ ಇದು ಆಶ್ರಮದೊಳಗೆ! ಮನನೊಂದು ಮುಖ ಬಾಡಿ ಆಶ್ರಮಕ್ಕೆ ಬಂದು ಗುರುಗಳ ಕಾಲಿಗೆರಗಿ ನನಗೊಂದೆರಡು ಸಾಂತ್ವನದ ಮಾತುಗಳು ಹೇಳಿ ಗುರುಗಳೇ ಅಂತ ಕೇಳಿದಂಥವ್ರಿಗೆ ಗುರುಗಳಾಡೋ ಮಾತು ಹುಬ್ಬೇರಿಸುವಂತಿದೆ ನೋಡ್ರಿ. ನನಗೀಗ ಆಗಲ್ಲ, ನನ್ನ ಕೆಲಸದ ಮಾತಾಡ್ಲಿಕ್ಕಾಗಲ್ಲ, ಇದೇ ಧಾಟಿ ಒಳಗೆ ಉತ್ತರ ಕೊಡುವಂಥ ಗುರುವಿಗೆ ಬೆಲೆಯಾದರೂ ಕೊಡಲಿಕ್ಕೆ ಮನಸ್ಸು ಹೆಂಗೆ ಬರ್ತದೆ ಸಮಾಜಕ್ಕೆ?
ಇವರಿಗೆ ಕಾವಿ ತೊಡಿಸಿ ಆ ಪೀಠದಲ್ಲಿ ಕೂರಿಸಿದ್ದಾದರೂ ಯಾಕೆ? ಸಮಾಜದ ಕಣ್ಣೊರೆಸೋಕೆ, ಸಮಾಜದ ಹುಳುಕು ಕೊಳುಕು ಡೊಂಕುಗಳನ್ನು ತಿದ್ದೋಕೆ ಒಂದು ಚಾನ್ಸ್ ಕೊಟ್ಟಿದೆ ಸಮಾಜ ಅವರಿಗೆ. ಅದನ್ನೇ ದುರ್ಬಳಕೆ ಮಾಡಿಕೊಂಡು ಸಮಾಜಕ್ಕೆ ತದ್ವಿರುದ್ಧವಾಗಿ ಆ ಗೂಂಡಾ ಸಂಸ್ಕೃತಿಯನ್ನು ಆಶ್ರಮದಲ್ಲಿ ಹುಟ್ಟುಹಾಕುವಂಥ ಗುರುಗಳು ಬೇಕೇನು ಆ ಪೀಠಾಧ್ಯಕ್ಷ ಸ್ಥಾನಕ್ಕೆ? ಎಲ್ಲೋ 4 ಬಾಲ ಬಡುಕರನ್ನು ಒಟ್ಟಿಗೆ ಸೇರಿಸ್ಕೊಂಡು ಮೀಟಿಂಗ್ ಮಾಡಿ 4 ಮಹೋತ್ಸವಗಳನ್ನು ಆಚರಣೆ ಮಾಡಿಬಿಟ್ರೆ ಇವರ ಕರ್ತವ್ಯ ಮುಗಿಯೋದಿಲ್ಲ. ಮಾಡಬೇಕು, ಸಾಮಾಜಿಕವಾಗಿ ಉಪಕಾರಿ ಕಾರ್ಯಗಳನ್ನು ಮಾಡಬೇಕು, ನೊಂದವರ ಕಣ್ಣೀರು ಒರೆಸಬೇಕು, ಬೆಂದವರನ್ನು ಸಂತೈಸಬೇಕು, ತಮ್ಮ ಬಳಿ ಆಸೆಯಿಂದ ಭರವಸೆಯಿಂದ ಬಂದಂಥ ಮುಗ್ಧ ಭಕ್ತರ ಸಾಂತ್ವನ ಮಾಡಬೇಕು. ಮನಸ್ಸಿನ ಅಸಮಾಧಾನವನ್ನು ನೋವನ್ನು ತೊಲಗಿಸಿ ಶಾಂತಿಯ ಸಂಜೀವಿನಿ ಕೊಡಬೇಕು ಇವರು. ಅದನ್ನೆಲ್ಲ ಬಿಟ್ಟು ಕೊಟ್ಟು ಕಾರಬಾರು, ದರ್ಬಾರು, ದಬ್ಬಾಳಿಕೆ, ದೌರ್ಜನ್ಯ, ಶೋಷಣೆ ಇವರಿಂದಲೇ ಆಗ್ತಾ ಹೋದರೆ ಮತ್ತು ಸಮಾಜಕ್ಕೆ ಯಾರೀ ಸಾಂತ್ವನ ಹೇಳೋರು? ಬೇಲಿನ ಎದ್ದು ಹೊಲ ಮೆದ್ರೆ ನಾರಿ ತಾಯಿನೇ ತನ್ನ ತಾಯಿ ಮೊಲೆ ಹಾಲು ನಂಜಾಗ್ಬಿಟ್ರೆ, ಹೆಂಡತಿನೇ ಮನೆಯೊಳಗೆ ಕಳ್ಳತನ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಯಾರಿಗೆ ದೂರ್ತೀರಿ? ಇಂಥ ಕಾವಿ ಬಟ್ಟೆ ಒಳಗಿನ ಇಂಥ ವಿಕಾರ ರೂಪದ ಇಂಥ ಸಾಧು ಸಜ್ಜನರ ವಿಚಾರ ಯಾರಿಗೆ ಹೇಳ್ತೀರಿ ಅವಾಗ? ಇವೆಲ್ಲ ಅನ್ಯಾಯಗಳನ್ನು ನೋಡಿನೂ ಜನ ಹಿಂದೆ ಮಾತಾಡ್ಕೊಂಡು ಹೋಗ್ತಾರೆ ವಿನಃ ಪ್ರತಿಭಟನೆ ಮಾಡೋದಾಗಲಿ ಎದುರು ನಿಂತು ಇಂಥದ್ದು ಸರಿಯಲ್ಲ ಅಂತ ಹೇಳೋ ಧೈರ್ಯ ಯಾರೊಬ್ಬರು ಮಾಡದೇ ಇರೋದೇ ಒಂದು ಸೋಜಿಗದ ಸಂಗತಿ ಈ ಲೋಕದೊಳಗೆ. ಆಶ್ರಮದ ಭಕ್ತಾದಿಗಳು ಕುಡಿಯೋಕ್ಕಂತಲೇ ನೀರಿನ ವ್ಯವಸ್ಥೆ ಇರ್ತದೆ ಕೂಡ ಎಲ್ಲ ಕಡೆನೂ. ಪ್ರಸಾದದ ವ್ಯವಸ್ಥೆ ಇರೋದು ಭಕ್ತಾದಿಗಳಿಗೇನೆ. ಅಲ್ಲಿರುವಂಥ ಸಾಧು ಸಜ್ಜನ ಸಾಧಕರು ಕೂಡ ಭಕ್ತರೇ. ಇವರಿಗೆ ಕೊಡದೇನೆ ಇವರು ಸೋಮಾರಿಗಳಾಗಿ ಎಂಥದ್ದೋ ದರಿದ್ರ ಜೀವನದ ಬೆನ್ನು ಹತ್ಕೊಂಡು ಸುಮ್ಮನೆ ಅದೆಲ್ಲ ಫಿಲ್ಟರ್ ನೀರನ್ನು ಬೇಕಂತ ಬಂದ್ ಮಾಡಿ, ಯಾರೂ ನೀರು ಒಯ್ಯಬಾರ್ದು ಅಂತ ಅಲ್ಲಿ ಬೋರ್ಡನ್ನು ಅಂಟಿಸಿ ಎಲ್ಲೆಲ್ಲೂ ಕಾಣಬಾರದಂಥ ಇಂಥ ಅವಿವೇಕ ಅತಿರೇಕದ ವರ್ತನೆಗಳು ಆಶ್ರಮಗಳಲ್ಲಿ ಕಂಡು ಬಂದರೆ ಭಕ್ತರು ಬರಬೇಕೋ ಅಥವಾ ಬೇಡವೋ? ಮನೆಯೊಳಗೆ ಇರ್ತದೆ ಇಂಥದ್ದೆಲ್ಲ ವಾತಾವರಣ. ಜಿದ್ದು ಮಾಡೋದು, ಚಾವಿ ಹಾಕೋದು. ಈ ಚಾವಿ ಹಾಕೋ ಸಂಸ್ಕೃತಿ ಕಳ್ಳತನವನ್ನು ಹುಟ್ಟಾಕ್ತದೆ. ಇಲ್ಲಿ ಬೀಗ ಹಾಕ್ಯಾರ ಅಂತಂದರೆ ಒಡೆದು ಹೋಗಬೇಕು ಅನ್ನೋ ಮನಸ್ಸು ಬರ್ತದೆ ಮನುಷ್ಯನಿಗೆ, ಕಳ್ಳನಿಗೆ. ಅದೇ ಮುಕ್ತವಾಗಿ ತೆರೆದಿಟ್ಟಿದ್ರಂದ್ರೆ ಆಶ್ರಮದ ಬಗ್ಗೆ ಭಕ್ತಿ ಭಾವ ಬರ್ತದೆ. ಆಶ್ರಮದ ವಸ್ತುಗಳೆಲ್ಲ ಕಳುವಾಗಲಿಕ್ಕೆ ಏನು ಕಾರಣ? ಇವರೇನೋ ಬೀಗ ಜಡಿತಾ ಇದ್ದಾರೆ, ಹೋದರೆ ಎಲ್ಲ ಕಡೆ ಗ್ರಂಥಾಲಯಕ್ಕೂ ಬೀಗ, ಮುಂದಿನ ಮೇನ್ ಗೇಟಿಗೂ ಬೀಗ, ತೋಟಕ್ಕೆ ಹೋಗೋ ಗೇಟಿಗೂ ಬೀಗ, ತಮ್ಮ ರೂಮ್ಗಳಿಗೂ ಬೀಗದ ಸಂಸ್ಕೃತಿ ಮನೆಯೊಳಗಿರ್ಬೇಕು ರೀ. ಆಶ್ರಮಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ಬೀಗ ಹಾಕ್ಕೊಂಡು ಕೂತ್ರೆ ಆಂಗಾರ ಬೆಳ್ಳಿ ಇರುವಂಥ ದೇವಸ್ಥಾನಗಳಿಗೆ ಬೀಗ ಹಾಕ್ಕೊಂಡು ಅವಕ್ಕೂ ಬಂಧನ ಮಾಡಿ ಅದು ಅಂತೂ ದುಡ್ಡು ಗಳಿಸೋ ಕೇಂದ್ರಗಳು. ಆಶ್ರಮಕ್ಕೂ ಅದು ಪಿಡುಗು. ಆಶ್ರಮಕ್ಕೆ ಬರೋ ಭಕ್ತನಿಗೆ ನಿರಪೇಕ್ಷ ಭಾವ ಇರ್ತದೆ. ದೇವಸ್ಥಾನಕ್ಕೆ ಹೋಗೋ ಭಕ್ತನಿಗೆ ಅಪೇಕ್ಷಾ ಭಾವ ಇರ್ತದಲ್ಲಿ. ದೇವರಿಂದ ಏನನ್ನಾದರೂ ಬಯಸಿನೇ ಹೋಗಿರ್ತಾನೆ ಅವನ ಸ್ವಾರ್ಥದಿಂದ. ಆದರೆ ಆಶ್ರಮಕ್ಕೆ ಬರುವಾಗ ಏನೂ ಇರೋಂಗಿಲ್ಲ ಇವನಲ್ಲಿ. ಸ್ವಾರ್ಥ, ಅಪೇಕ್ಷೆ, ಬಯಕೆ, ಬೇಡಿಕೆ ಏನೂ ಇರಲ್ಲ. ಸುಮ್ಮನೆ ಆಶ್ರಮಕ್ಕೆ ಹೋಗಿ ಸ್ವಲ್ಪ ಕೊಂಚ ಕಾಲ ನೆಮ್ಮದಿಯಿಂದ ಕಳೆದು ಬರೋಣಪ್ಪ, ಸತ್ಸಂಗದಲ್ಲಿ ಇದ್ದು ಬರೋಣ ಅನ್ನೋ ಒಂದು ನಿರಾಳ ಭಾವದಿಂದ ಬಂದಿರ್ತಾನೆ ಭಕ್ತ. ಬಂದಂಥ ಭಕ್ತನಿಗೆ ಇವರ ವರ್ತನೆಗಳು ಮತ್ತಷ್ಟು ಆತಂಕ, ಮತ್ತಷ್ಟು ಅಶಾಂತಿ, ಗೊಂದಲಗಳನ್ನೇ ಹುಟ್ಟಾಕ್ಬಿಟ್ರೆ ಅದೆಂಥ ಆಶ್ರಮ? ಕಾವಿ ಹಾಕ್ಕೊಂಡವರು ಏನೂ ಕಾಯಕ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳ್ತಾರಲ್ರಿ ಇವರು. ಮತ್ತು ಇವರು ಯಾಕೆ ಕಾಯಕ ಇರೋದು ಯಾಕೆ? ಕಾಯ ಇರೋದೇ ಕಾಯಕ ಮಾಡಲಿಕ್ಕೆ. ಕಾಯದಿಂದ ಕಾಯಕ ಅಂತಲೇ ಹೇಳರಿ. ಯಾವ ಶರಣನಾದ್ರೇನು, ರಾಜನಾದ್ರೇನು, ರಂಕನಾದ್ರೇನು, ಹೆಣ್ಣಾದ್ರೇನು, ಗಂಡಾದ್ರೇನು, ಕಾಯವನ್ನು ದುಡಿತಕ್ಕೆ ಹಚ್ಚಬೇಕದನ್ನು. ದುಡಿಮೆಗೆ ಯೋಗ್ಯವಾದಂಥದ್ದು ಆರೋಗ್ಯವಂತ ಕಾಯ. ಮತ್ತು ಅದನ್ನೇ ಸುಮ್ಮನೆ ಕೂತಲ್ಲೇ ದಂಡಿಸ್ತಾರೆ ಇವರು ಅಂತಂದರೆ ಏನು ಸಾಧನೆ ಮಾಡ್ತಾರೆ ಇವರು?
ಇವರು ಕಾವಿ ಬಟ್ಟೆ ಹಾಕ್ಕೊಂಡು ಸುಮ್ಮನೆ ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ ತಿರುಗಾಡ್ಬಿಟ್ರೆ ಸಾಧನೆ ಆಗಿಬಿಡ್ತದೇನು ರೀ? ಆಶ್ರಮದೊಳಗಿರುವಂಥ ಕೆಲಸಗಳನ್ನಾದರೂ ಅಚ್ಚುಕಟ್ಟಾಗಿ, ನೀರಿಲ್ಲದೆ ಭಕ್ತರು ಮನೆಗೆ ಹೋಗೋ ಹಾಗೆ ಇಂತಹ ಬಿರು ಬೇಸಿಗೆ ಕಾಲದೊಳಗೂ ನೀರನ್ನು ಬಂದ್ ಮಾಡಿ ತಂಪಾಡಿಗೆ ತಾವು ಕಾಲ ಕಳೀತಾರೆ. ಹೇಳಿದ್ರು ಕೂಡ ಅವ್ರಿಗೆ ಹೇಳ್ಬೇಕ್ರಿ ಇವ್ರಿಗೆ ಹೇಳ್ಬೇಕ್ರಿ, ಒಬ್ಬರ ಮೇಲೆ ಒಬ್ರು ಹಾಕಿ ಇವ್ರು ಎಂಥ ಸಾಧಕರ್ರಿ. ಯಾಕೆ ಈ ರೀತಿ ಎಂದೂ ಇಲ್ಲದಂಥ ವಾತಾವರಣ ಇದು ಇವಾಗ ಕಂಡು ಬರ್ತಾ ಇರೋದು ಎಲ್ಲ ಕಡೆಗೂ. ಇದು ಆಶ್ರಮವೇನು ಮನಿನ? ಇದು ಸ್ವಂತ ಆಸ್ತಿನ? ಇದು ದಿಸ್ ಈಸ್ ಪಬ್ಲಿಕ್ ಪ್ಲೇಸ್. ಪಬ್ಲಿಕ್ ಪ್ಲೇಸ್ ಇದು, ಸಾರ್ವಜನಿಕ ಸ್ಥಳ. ಇದು ಸಾರ್ವಜನಿಕರ ಉಪಯೋಗಕ್ಕೆ ಇರುವಂಥ ಸ್ಥಳದೊಳಗೂ ಕೂಡ ದರ್ಪ ದಬ್ಬಾಳಿಕೆ, ಪಾಳೆಗಾರಿಕೆ ನಡೀಬಾರ್ದು. ಪಾಳೆಗಾರಿಕೆ ಬಿಟ್ಟು ಜನಕ್ಕೆ ಮುಕ್ತ ಅವಕಾಶ ಕೊಡಬೇಕು. ಇವರೇನಿದ್ದಾರಲ್ಲ ಅಧ್ಯಕ್ಷ ಸ್ಥಾನದೊಳಗೆ ಕೂತ್ಕೊಂಡಿರ್ತಾರಲ್ಲ ಇವರು ತಮ್ಮ ಕೆಂಗಣ್ಣನ್ನು ಸುಟ್ಟು ಬೂದಿ ಮಾಡ್ಕೋಬೇಕು, ಅರಿಷಡ್ ವರ್ಗಗಳನ್ನು ಸುಟ್ಕೋಬೇಕು. ಎಲ್ಲವನ್ನು ಹಾಗೆ ಇಟ್ಕೊಂಡು ಮ್ಯಾಲೊಂದು ಕಾವಿ ಹಾಕ್ಕೊಂಡು ಬಿಟ್ರೆ ಇವರಿಗೆ ಸಾಧಕರು ಅನ್ನಲ್ಲ. ಒಳಗಿಂದೆಲ್ಲ ಸುಟ್ಕೋಬೇಕು. ಸುಮ್ಮನೆ ಬಣ್ಣದ ಬಟ್ಟೆ ಹಾಕೊಳ್ಳೋದು ಬಹಳ ಯೋಗ್ಯ. ನಾವು ಏನಾದರೂ ಯಾವುದೂ ಪಾಪದ ವಲಯಕ್ಕೆ ಬರೋದಿಲ್ಲ. ಇವರು ದೊಡ್ಡ ಸ್ಥಾನದೊಳಗೆ ಕೂತು ಕಣ್ಣಿಗೆ ರಾಚೋ ಹಂಗೆ ಕಾವಿ ಬಟ್ಟೆ ಹಾಕ್ಕೊಂಡು ಒಳಗಡೆ ಕಾಮಿಯಾಗಿರ್ತೀನಿ, ಎಲ್ಲ 6 ಗುಣಗಳನ್ನು ಹೊಂದಿ ಸಂಪದ್ಭರಿತನಾಗಿರ್ತೀನಿ, ಎಲ್ಲ ವಿಲಾಸಿ ಜೀವನ ಬೇಕು, ಅಲ್ಲಿ ಇದ್ದಿದ್ದೆಲ್ಲ ನನಗೂ ಬೇಕು ನಿನಗೂ ಬೇಕು, ಭಕ್ತರಿಗೆ ಯಾರಿಗೂ ಬೇಡ, ನಮ್ಮ ಗುರುಗಳಿಗೆ ಬೇಕು. ತಿನ್ನಲಿಕ್ಕೆ ಬಂದಿರ್ತಾರೇನು ರೀ ಗುರುಗಳಿಲ್ಲಿ? ಅವೆಲ್ಲ ತೊರೆದು ಒಂದು ಸರಳ ಜೀವನ ನಡೆಸೋದಕ್ಕೆಲ್ಲ ಆಶ್ರಮಕ್ಕೆ ಬಂದಿರೋದು. ಎಲ್ಲನೂ ಇದ್ದು ಆಶ್ರಮದಾಗ ಇರ್ತೀನಿ ಅಂತಂದರೆ ಏನಿದು ಅಧ್ವಾನ ಅನ್ನಿಸ್ತಿದೆ ಇತ್ತೀಚೆಗೆ. ಇವರು ಕೂಡ ವಿಲಾಸಿ ಜೀವನದ ಮೊರೆ ಹೊಕ್ಕು ಮನೆಯೊಳಗಿರಬೇಕು, ಬೇರೆ ದಾರಿ ಕಂಡ್ಕೋಬೇಕು. ವಿಲಾಸಿ ಜೀವನ ಬೇಕು ಅಂತಂದರೆ ಬೇರೆ ದಾರಿಗಳದಾವ. ಆಶ್ರಮ ಅಲ್ಲ ಅದಕ್ಕೆ ಜಾಗ. ದಿನಾ ಒಬ್ಬೊಬ್ಬ ಭಕ್ತರ ಮನೆಯೊಳಗೆ ಮೃಷ್ಟಾನ್ನ ಭೋಜನ ಸವಿದು ಯಾವ ಗೃಹಸ್ಥನೂ ಇವರಷ್ಟು ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ವೈಭೋಗ, ವಿಲಾಸ, ನಾಲಿಗೆ ಚಪಲ, ಇಂದ್ರಿಯ ಚಪಲ ಯಾವುದನ್ನು ಅಳಿಯದೇನೆ ಇವರೆಂಥ ಸನ್ಯಾಸಿಗಳು. ಸನ್ಯಾಸ ಪದದ ಅರ್ಥನೇ ಗೊತ್ತಿಲ್ಲದೆ ಕೇವಲ ಕಾವಿ ಬಟ್ಟೆ ಹಾಕೊಂಡ ತಕ್ಷಣ ಸನ್ಯಾಸಿ ಅನ್ಲಿಕ್ಕಾಗುತ್ತೇನ್ರಿ? 6 ಗುಣಗಳನ್ನು ಮೊದಲು ಕಿತ್ತಿ ಬಿಸಾಕಬೇಕು ಮನಸ್ಸಿನಿಂದ. ಒಂದು ಗುಣ ಕಿತ್ತಿ ಬಿಸಾಕಿಲ್ಲ, ಎಲ್ಲ ಗುಣಗಳು ಒಳಗೆ ಅದಾವೆ. ಮತ್ತಷ್ಟು ಪ್ರಖರನೇ ಆಗ್ತಾ ಇದ್ದಾವೆ ಇನ್ನು. ಯಾಕಂದರೆ ಆ ಕುರ್ಚಿಯ ಪ್ರಭಾವ, ಆ ಪೀಠದ ಮೇಲೆ ಕೂತಿದ್ರ ಪ್ರಭಾವ, ಆ ಜಾಗದ ಪ್ರಭಾವ. ಇಲ್ಲಿ ನಮ್ಮನ್ಯಾರೂ ಅವುಗಳ ಗಣನೆಗೆ ತಗೊಳ್ಳಲ್ಲ. ನಾವು ಇಲ್ಲಿ ಶ್ರೇಷ್ಠರು ಅನ್ನೋ ಅಹಂಕಾರ, ದುರ್ಬುದ್ಧಿ, ವ್ಯಭಿಚಾರ ಅಂದರೆ ಕೇವಲ ಗಂಡು ಹೆಣ್ಣು ಸೇರಿದ್ರಷ್ಟೇ ಅಲ್ಲ, ಎಲ್ಲ ಹಣದ ವಿಷಯಕ್ಕೆ, ಆಹಾರದ ವಿಷಯಕ್ಕೆ, ಅಲ್ಲಿನ ಎಲ್ಲದರ ವಿಷಯಕ್ಕೂ ವ್ಯಭಿಚಾರಗಳು ನಡೀತಾವೆ. ಇಂಥವೆಲ್ಲ ಇಟ್ಕೊಂಡು ಬಂದಂಥವ್ರಿಗೆ ಇವ್ರು ಏನು ಸಮಾಧಾನ ಮಾಡ್ತಾರೆ? ಯಾವುದಕ್ಕೂ ಯಾವ ಸಮಸ್ಯೆಗೂ ಪರಿಹಾರ ಇಲ್ಲ ಇಲ್ಲಿ ಆಶ್ರಮಗಳಲ್ಲಿ. ಏನೋ ಅವ್ರವ್ರ ಪರಿಚಯದವರಿಗೆ ಕರೆಯೋದು, ಅವ್ರವ್ರ ಪರಿಚಯದವರಿಗೆ ಆಧರಿಸೋದು. ಯಾರು ಗೊತ್ತಿಲ್ಲ ಅಂತಂದರೆ ಅಪರಿಚಿತರು ಬಂದ್ರಂದ್ರಲ್ಲಿ ಯಾರು ಕೇರ್ ಮಾಡೋರೇ ಇಲ್ಲ. ಯಾವುದೋ ಊರಿನಿಂದ ಪಾಪ ದಾರಿ ತಪ್ಪಿಸ್ಕೊಂಡು ದಿಕ್ಕು ತಪ್ಪಿಸ್ಕೊಂಡು ನೊಂದು ಜೀವಗಳು ಬಂದಿರ್ತಾವೆ ಆಶ್ರಮಕ್ಕೆ, ಆಶೆ ಕಿರಣದ ಭರವಸೆ ಹೊತ್ಕೊಂಡು. ಅಂಥವ್ರನ್ನು ಯಾಕೆ ಬಂದೀಯ ಅಂತ ಕೇಳೋರೇ ಇಲ್ಲ ಅಂತಂದ್ರೆ, ಇವೆಲ್ಲ ಕಣ್ಣಾರೆ ಕಂಡು ನಿತ್ಯವೂ ನೋಡಿ ಹೇಳ್ತಾ ಇರೋ ಸಂಗತಿಗಳು. ಇದು ಒಬ್ಬ ಇಬ್ಬರ ಅಭಿಪ್ರಾಯ ಅಲ್ಲ. ಆಶ್ರಮಕ್ಕೆ ಬರುವಂಥ ದೇವಸ್ಥಾನಗಳಲ್ಲಿ ಅದು ವ್ಯಾಪಾರಕ್ಕೆ ನಿಂತುಬಿಟ್ಟ ದೇವಸ್ಥಾನ, ಅದೊಂದು ನಮನಿ ಬೇರೆಯೇ ಬಿಡ್ರಿ ಸಂಗತಿ. ಆಶ್ರಮಗಳಿಗೂ ಈ ಪಿಡುಗು ಹಬ್ಬಿರೋದು, ವ್ಯಾಪಾರಿ ಕೇಂದ್ರ ಆಗಿರೋದು, ಅದೇನೋ ದಾನ ಕೊಟ್ಟು ಎತ್ತಿಗೆ ಕೆಡಿ ಹಲ್ಲು ನೋಡಿದ್ರಂತ, ಅಂಥ ವಾತಾವರಣ ಸೃಷ್ಟಿಯಾಗೋದು ಅಸಹ್ಯಕರ. ಇದನ್ನು ಒಪ್ಪೋ ಮಾತಲ್ಲ, ಯಾರೂ ಕೂಡ ಒಪ್ಕೊಳ್ಳೂಬಾರ್ದು. ನೋಡಿದವ್ರು ಖಂಡಿಸಿಬಿಡ್ಬೇಕು. ಯಾವ ಸ್ವಾಮಿ ಆದ್ರೇನೋ, ಸನ್ಯಾಸಿ ಆದ್ರೇನೋ, ತಪ್ಪು ಮಾಡೋದು ತಪ್ಪೇ. ಅದು ಯಾರಿದ್ರೇನೋ ಆ ಸ್ಥಾನದೊಳಗೆ ಕೂತ್ಕೊಂಡು ಅವನು ಸಿಟ್ಟನ್ನು ಅಳೆದಿರಬೇಕು ಪ್ರಮುಖವಾಗಿ.
ಸಿಟ್ಟನ್ನೆಲ್ಲ ಮಾತಲ್ಲಿ ತೋರಿಸ್ಕೊಂಡು, ಮುಖದಲ್ಲಿ ತೋರಿಸ್ಕೊಂಡು, ಕಣ್ಣಲ್ಲಿ ತೋರಿಸ್ಕೊಂಡು ದರ್ಪದ ಯಜಮಾನನಂತೆ. ಅದು ದರ್ಪದ ಯಜಮಾನ. ಮನೆಯೊಳಗೆ ದರ್ಪದ ಯಜಮಾನನ ಯಾರೂ ಕೇರ್ ಮಾಡಲ್ಲ, ಯಾರೂ ಅವನನ್ನು ಸಹಿಸ್ಕೊಳ್ಳಲ್ಲ. ಇಲ್ಲಿ ಕೂತ್ಕೊಂಡು ಅದನ್ನು ಮಾಡಿದ್ರೆ ಯಾರು ಸಹಿಸ್ಕೋತಾರೆ? ಒಂದೆರಡು ಸತಿ ನೋಡ್ತಾರೆ, ಹಿಂದಿನ ಬೈತಾರೆ. ಈಗ ಹಿಂದಿನ ಬೈಕೊಂಡು ಹೋಗ್ತಾರೆ ಎಲ್ಲರೂ. ನಾಳೆ ದುರ್ಗತಿ ತಪ್ಪಿದ್ದಲ್ಲ. ಆಶ್ರಮವಾಸಿ ಜನರು ಸಜ್ಜನರಾಗಿರಬೇಕು, ಶಿಷ್ಟಾಚಾರಿಗಳಾಗಿರಬೇಕು, ಸುಸಂಸ್ಕೃತರಾಗಿರಬೇಕು, ಸುಶೀಲರಾಗಿರಬೇಕು. ಬಹಳ ಮೃದುವಾದ ವರ್ತನೆ, ಮೃದುವಾದ ಮಾತು, ಬಂದಂಥವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ಮನಸ್ಸಿಗೆ ಕೊಂಚನಾದರೂ ನೆಮ್ಮದಿ ಕೊಡುವಂಥ ತಾಣವಾಗಬೇಕೆ ವಿನಃ ಮತ್ತಷ್ಟು ನೋವು ಕೊಡುವಂಥ ತಾಣ ಆಶ್ರಮ ಆಗಬಾರ್ದು. ಒಬ್ಬಳು ಅಜ್ಜಿ ಆಶ್ರಮದಲ್ಲಿ ಬೆಳೆದಂಥ ಒಂದು ಮಾವಿನ ಹಣ್ಣನ್ನು ಕಿತ್ತಿ ಕೊಡೋಕೆ 108 ಮಾತಾಡಿ ಆ ಅಜ್ಜಿಯನ್ನು ನೋಯಿಸಿ ಕಳಿಸಿದಂಥ ಘಟನೆ ಎಂಥವರು ತಲೆ ತಗ್ಗಿಸಬೇಕಾದಂಥ ಸಂಗತಿ. ಇವರು ಹೇಳ್ತಾರೆ, ಗುರುಗಳು ಬೈತಾರೆ ಕಿತ್ತಿಕೊಟ್ರೆ. ಇವತ್ತು ನೀವು ಬರ್ತೀರಿ, ನಾಳೆ ಮತ್ತೊಬ್ಬರು ಬರ್ತಾರೆ. ಮತ್ತು ಇರೋದು ಯಾಕೆ? ಆಶ್ರಮದೊಳಗೆ ಹಣ್ಣುಗಳಾಗಿರ್ಬೋದು, ಪ್ರಸಾದ ಏನೇ ಇರ್ಬೋದು, ಅದು ಆಶ್ರಮದೊಳಗೆ ಹಂಚೋದು, ಪ್ರಮುಖವಾಗಿ ಹಂಚೋದು. ಅದು ಅಲ್ಲಿ ಸಂಗ್ರಹ ಬುದ್ಧಿಯಾಗಲಿ, ನಮಗೆ ಬೇಕನ್ನೋದಾಗಲಿ ಇರಲೇಬಾರದಂಥ ವಿಷಯ. ಅದು ಇರಲೇಬಾರದಂಥದ್ದನ್ನು ಸಮರ್ಥವಾಗಿ ನಮ್ಮ ಗುರುಗಳು ಬೈತಾರೆ, ಹೊಡಿತಾರೆ, ಕಿತ್ತಿ ಕೊಡಬೇಡ ಅಂತ ಹೇಳ್ಯಾರ. ಅದು ಎಷ್ಟು ಧೈರ್ಯ ಇದ್ದರೆ ಇಂಥ ಮಾತುಗಳು ಸಣ್ಣ ಮಕ್ಕಳ ಬಾಯಿಂದ ಬರ್ತವ. ಇದು ಆಶ್ರಮದಲ್ಲಿ ನಡೀಲೇಬಾರದಂಥ ಸಂಗತಿ. ಆಶ್ರಮಕ್ಕೆ ಯಾವುದೇ ಕುಂದುಕೊರತೆಗಳು ಇರೋದಿಲ್ಲ. ಭಕ್ತರ ಮನಸ್ಸು ಸಣ್ಣದಿಲ್ಲ. ಭಕ್ತರು ಮನಸ್ಸು ಮಾಡಿದ್ರೆ ನಿಮ್ಮನ್ನು ಅದರೊಳಗೇ ಹೂತು ಬಿಡ್ತಾರೆ. ಅದು ನೀವ್ಯಾಕ್ರಿ ಸಂಗ್ರಹ ಮಾಡಿಕೊಂಡು ಸಣ್ಣವರಾಗ್ತೀರಿ? ಸಂಗ್ರಹ ನಿಮಗೆ ಯಾಕೆ ಬೇಕು? ಹೊಟ್ಟೆ ಚಿಂತೆ. ನಿಮ್ಮ ಹೊಟ್ಟೆ ತುಂಬಿಸೋಕಂತಲೇ ಸಮಾಜ ಸಿದ್ಧವಾಗಿ ನಿಂತಿರೋದು. ನಿಮ್ಮನ್ನು ಆನಂದವಾಗಿ ಇಡ್ಲಿಕ್ಕಂತಲೇ ಎಲ್ಲ ಭಕ್ತರು ನಿಮ್ಮ ಕಾಲಿನ ಕೆಳಗೆ, ಕಾಲಿನ ಅಡಿಯೊಳಗೆ ಕೂತಿರೋದು. ಮತ್ತು ನೀವು ಕೂತವರನ್ನೇ ತುಳಿತೀರಿ ಅಂತಂದರೆ ನಿಮ್ಮನ್ನು ಯಾರೀ ಸನ್ಯಾಸಿಗಳಂತ ಹೇಳಿರೋದು? ಸನ್ಯಾಸ ದೀಕ್ಷೆ ತೊಗೊಂಡ್ಮೇಲೆ ಸಂಪೂರ್ಣ 6, 3 ಎಲ್ಲ ಅಳೆದು ನಿನ್ನನ್ನು ನೀ ತಿಳಿದು ಸಮಾಜವನ್ನು ನಿನ್ನದು ವಸುದೈವ ಕುಟುಂಬ, ಮನುಕುಲವೇ ನಿನ್ನ ಕುಟುಂಬವಾಗಿ ನೋಡಿಕೊಳ್ಳೋ ವಿಶಾಲ ಭಾವ ಬಂದಿಲ್ಲ ಅಂತಂದ್ರೆ ಏನು ಸನ್ಯಾಸಿ ಆಗಿರಿ, ಏನು ಲಾಭ? ಆ ಸ್ಥಾನದಾಗ ಕೂತ್ಕೊಂಡು ಮಾಡೋದಾದರೂ ಏನು? ಬರೀ ನಿಮ್ಮದೇ ಹೊಟ್ಟೆ ಬಟ್ಟೆ ನೆಲೆಯನ್ನು ಭದ್ರ ಮಾಡಿಕೊಳ್ಳೋದು. ಯಾವ ಹೀನ ಮನುಷ್ಯ, ಸಾಮಾನ್ಯ ಮನುಷ್ಯನೂ ಇದನ್ನೇ ಮಾಡ್ತಾನೆ. ನರಿ ನಾಯಿಗಳು ಇದನ್ನೇ ಮಾಡ್ತವೆ. ನಿಮಗೂ ಆ ಸಾಮಾನ್ಯ ಮನುಷ್ಯನಿಗೆ, ಆ ಪ್ರಾಣಿಗಳಿಗೇನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಬಹಳ ಇರ್ತದೆ, ಜಗಜಾಂತರ. ಅದನ್ನು ಕಾಪಾಡ್ಕೋಬೇಕು. ಆ ಸ್ಥಾನದ ಘನತೆ, ಗೌರವವನ್ನು ರಕ್ಷಣೆ ಮಾಡಿಕೊಳ್ಳುವಂಥ ವ್ಯಕ್ತಿತ್ವ ಸನ್ಯಾಸಿಗಳಿಗಿರಬೇಕು. ಇಲ್ಲದೆ ಹೋದರೆ ಮೊದಲೇ ಕಳಂಕಪೂರಿತ ಸನ್ಯಾಸಿಗಳ ಪೀಠ. ಈಗ ಮಠಾಧೀಶರು ಇವರೆಂಥ ಸನ್ಯಾಸಿಗಳೆಲ್ಲ ಮಾಡಬಾರ್ದು ಹಲ್ಕಟ್ಟಿಗಿರಿ ಮಾಡಿಕೊಂಡು ಸಮಾಜದೊಳಗೆ ಕೆಂಗಣ್ಣಿಗೆ ಗುರಿಯಾಗಿ ಕೂತಾರೆ. ಮತ್ತಿನ್ನು ಅಂಥದ್ರ ಮೇಲೆ ಇದು ಉರಿಯೋ ಬೆಂಕಿಗೆ ತುಪ್ಪ ಹಾಕ್ದಂಗೆ ಇಂಥವ್ರ ದುರ್ವರ್ತನೆಗಳು ಇದು ಬಹಳ ದಿನ ಬಾಳಿಕೆ ಬರೋದಿಲ್ಲ. ಆಶ್ರಮಗಳಂತಂದರೆ ಶಾಂತಿಯ ಧಾಮಗಳಾಗಬೇಕು. ಸ್ವಚ್ಛತೆ, ಪ್ರೀತಿ, ಕರುಣೆ, ಸತ್ಯ, ಶಾಂತಿ ಇವೆಲ್ಲ ಅಲ್ಲಿ ಇರಲೇಬೇಕು. ಇರಬೇಕು ಅಂತಲ್ಲ, ಇರಲೇಬೇಕು. ಅಲ್ಲಿ ಬಂದವರಿಗೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋದು, ಇವೆಲ್ಲ ಸಂಸ್ಕಾರಗಳಲ್ಲಿ ಇದ್ದಾಗ ಮಾತ್ರ ಅದೊಂದು ಆಶ್ರಮ ಅಂತ ಹೇಳ್ಕೊಳ್ಳೋದು. ಇಲ್ಲದೆ ಹೋದರೆ ಅದು ಕೂಡ ಏನಾಗಿ ಹೋಗ್ತದೆ, ಮನೆ ಥರನೇ ಆಗ್ಬಿಡ್ತದೆ. ಮನೆಯೊಳಗೆ ಜಂಜಾಟ ಸಾಕಾಗಿ ಇಲ್ಲಿ ಬಂದು ಮತ್ತು ಇಲ್ಲೊಂದು ನಮೂನಿ ಅಶಾಂತಿ, ದುಗುಡ, ಆತಂಕ, ಭಯ. ಎಲ್ಲಿ ಕೂತ್ರೆ ಏನಂತಾರೇನಪ್ಪ, ಯಾರು ಏನಂತಾರೇನೋ, ನೀರು ತುಂಬಿಕೊಂಡ್ರು ಬೈತಾರೇನೋ, ಪ್ರಸಾದಕ್ಕೆ ಹೋದ್ರು ಬೈತಾರೇನೋ, ಎಲ್ಲರೂ ಕೂತ್ರೆ ಏನ್ರಿ ಅಂತಾರೇನೋ. ಇಂಥ ಭಯದೊಳಗೆ ಆಶ್ರಮಕ್ಕೆ ಹೋಗ್ಬೇಕೇನ್ರಿ? ಇಂಥ ಭಯ ಹುಟ್ಟಾಕ್ಬೇಕಾ ಆಶ್ರಮದೊಳಗೆ? ಇಂತಹ ಭಯ ಹುಟ್ಟಿಸೋವಂಥ ಸ್ಥಳಗಳು ಭಾಳ ಅದಾವ ಭೂಮಿ ಮೇಲೆ. ಆಶ್ರಮದಲ್ಲಿ ಅಲ್ಲ, ಈ ಎಲ್ಲ ಭಯಗಳನ್ನು, ಆತಂಕಗಳನ್ನು ನೀಗಬೇಕು ಅಂತಲೇ ಆಶ್ರಮಕ್ಕೆ ಬರೋದು. ಇಲ್ಲಾದರೂ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗ್ತದೇನಪ್ಪ. ಹೊರಗಡೆ ಭಾಳ ಜನ ಕಳ್ಳಕಾಕರು, ಭಯೋತ್ಪಾದಕರು, ಹತ್ಯಾಚಾರಿಗಳು, ಮೋಸಗಾರರು, ವಂಚಕರು ತುಂಬಿ ತುಳುಕ್ತಾ ಇದ್ದಾರೆ ರೀ ಸಮಾಜದೊಳಗೆ. ಅಂಥ ಎಲ್ಲದರಿಂದ ಪಾರಾಗಿ ಇಲ್ಲಿ ಬಂದು ಕೂತಿರ್ತದೆ ಜೀವ. ಸ್ವಲ್ಪನಾದರೂ ನೆಮ್ಮದಿಯಿಂದ ಉಸಿರಾಡೋಣಪ್ಪ ಅಂಥೇಳಿ
ಇಂಥ ಕೂತು ಜಾಗದೊಳಗೂ ಉರಿ ಹಚ್ಚಿಬಿಟ್ರೆ ಆಶ್ರಮ ಇದು, ಆಶ್ರಮನೂ ತಂಪಾಗಿ ಇರಬೇಕಾದಂಥ ಆ ಸ್ಥಳ ಧಗಧಗ ಉರಿಯೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲಿ ಹೋಗ್ತದೆ ಬದುಕೋಕೆ ಜೀವ? ಇದು 1-2 ಜೀವಗಳ ಕಥೆ ಅಲ್ಲ, ಬರುವಂಥ ಪ್ರತಿಯೊಬ್ಬನ ಅಭಿಪ್ರಾಯ ಇದು. ಯಾರೂ ಬಾಯಿ ಬಿಟ್ಟು ಹೇಳಲ್ಲ. ಯಾಕಂದರೆ ಇವರೆಲ್ಲ ಕಾಲನೇಮಿ ಜಪಿಗಳು, ಆತ್ಮವಂಚಕರು. ಮುಂದೆಲ್ಲ ನೀನೇ ಅಪ್ಪ ಅನ್ನೋದು ಹಿಂದೆ ಬಂದು ಇವಾಗ ಗುಂಡ ಮಾಡ್ತಾನೆ, ಗುಂಡಾಗಿರಿದ್ದಾನೆ ಇವನು ಹುಂಬ ಇದ್ದಾನೆ, ಹಂಗಿದ್ದಾನೆ ಹಿಂಗಿದ್ದಾನೆ ಹಿಂದಿಂದ ಮಾತಾಡ್ತಾರೆ. ಅದಾಗಬಾರ್ದು. ಮುಖಸ್ತುತಿ, ಹಿಂದೆ ಒಂದು ತೆಗಳೋದು, ಇದು ವ್ಯಕ್ತಿತ್ವದ ಲಕ್ಷಣ. ನಮ್ಮ ವ್ಯಕ್ತಿತ್ವಕ್ಕೆ ಮಾರಕ ಇದು. ನಮ್ಮ ವ್ಯಕ್ತಿತ್ವವನ್ನು ನಾವು ನಮ್ಮ ಘನತೆಯನ್ನು ಕಾಪಾಡ್ಕೋಬೇಕಂತಂದರೆ ನಮ್ಮ ನಡತೆ ಸಜ್ಜನಿಕೆಯಿಂದ ಕೂಡಿರಬೇಕಾಗ್ತದೆ, ವಿಶಾಲವಾಗಿರಬೇಕಾಗ್ತದೆ ನಮ್ಮ ಮನೋಭಾವ. ಎಲ್ಲರನ್ನು ಏಕೋಭಾವದಿಂದ ನೋಡುವಂಥ ಸ್ವಭಾವ ನಮಗೆ ಬರಬೇಕಾಗ್ತದೆ. ಆ ಸ್ಥಾನಕ್ಕೆ ಹೋದಾಗ ನಾವೆಲ್ಲ ಮನುಷ್ಯರು, ಸಕಲ ಜೀವರಾಶಿಗಳಿಗೆ ಹಿತವನ್ನುಂಟು ಮಾಡೋದು ಶರಣ ಸಂದೇಶ. ಸಕಲ ಜೀವರಾಶಿಗಳಿಗೆ ಹಾಳಾಗಿ ಹೋಯಿತು, ಸಹಚರ ಮನುಷ್ಯನನ್ನೇ ಇವರು ಕಡೆಗಣಿಸಿ ಅಗೌರವದಿಂದ ನೋಡ್ಕೋತಾರಂತಂದರೆ ಮತ್ತಿನ್ನು ಹೋಗೋದೆಲ್ಲಿಗೆ? ಮನೆ ಒಂದು ಬಿಟ್ಟರೆ ಮನೆಯೊಳಗೇ ಏನಾದರೂ ಆಗಲಿ ಮನೆಯೊಳಗೆ ಇದ್ದು ಸಾಯಬೇಕು ಅನ್ನೋವಂಥ ಮನೋಭಾವ ಭಕ್ತರಲ್ಲಿ ಬರಬಾರ್ದು. ನನ್ನ ಇಂಥ ಸಮಸ್ಯೆಗೆ ಇಲ್ಲಿ ಈ ಸ್ವಾಮೀಜಿಯಿಂದ, ಈ ಆಶ್ರಮದಿಂದ ಒಂದಿಷ್ಟಾದರೂ ಪರಿಹಾರ ಸಿಗ್ತದಪ್ಪ ಅಂಥೇಳಿ ಪಾಪ ಆಸೆ ಕಣ್ಣಿನಿಂದ ಬಂದಿರ್ತವೆ ಭಕ್ತರು. ಅವ್ರಿಗೆ ಯಾರೂ ಕೇಳೋರಿಲ್ಲ, ಹೇಳೋರಿಲ್ಲ. ಮತ್ತಷ್ಟು ಹುಯ್ ಅಂದ್ಕೊಂಡು ದಬ್ಬಾಳಿಕೆ ಮಾಡೋರೆ, ಸಣ್ಣ ಮಕ್ಕಳು ಹಿಡ್ಕೊಂಡು ಅಲ್ಲಿನ ದೊಡ್ಡವ್ರ ತನಕನೂ. ಅವ್ರ ಮಾತುಗಳು ಎಷ್ಟು ಕಠಿಣವು. ಆಶ್ರಮದೊಳಗೆ ಮಾತಾಡಲೇಬಾರ್ದು ಅಂಥ ಮಾತುಗಳು. ಯಾಕಿಂಥ ಏನಿದು ವಿರೋಧಾಭಾಸಗಳು? ಅದು ಆಗಬಾರ್ದು. ಆಶ್ರಮದಂಥ ವಾತಾವರಣದಲ್ಲಿ ಇಂಥ ದುರ್ವರ್ತನೆಗಳು ಕಂಡು ಬರಬಾರ್ದು, ಹೇಳಿಸ್ಕೋಬಾರ್ದು ಯಾರ ಕಡೆಯಿಂದ. ಇಂಥ ಸಣ್ಣ ಸಂಗತಿಗಳಿವು. ಕಳ್ಳತನ ಆಗ್ತವೆ ಆಶ್ರಮಗಳಲ್ಲಿ ಅಂತಂದರೆ ಮತ್ತಿನ್ನೇನು ಉಳಿತು ಆಶ್ರಮದ್ದು? ಯಾಕೆ ಕಳ್ಳತನ ಆಗ್ತವೆ? ಬೀಗದ ಸಂಸ್ಕೃತಿಯಲ್ಲಿ ಹುಟ್ಕೊಂಡಿರೋದಕ್ಕೆ ಅಲ್ಲಿ ಕಳ್ಳತನ ಆಗ್ತಾಯಿದ್ದಾವೆ ಅಷ್ಟೇ ಸತ್ಯ. ಪುಷ್ಕಳವಾದ ಭೋಜನ, ಸುಪ್ಪತ್ತಿಗೆ, ಇಡೀ ದಿನವೆಲ್ಲ ಸುಮ್ಮನೆ ಕೂತು ಕಾಲವನ್ನು ವ್ಯರ್ಥ ಹರಣ ಮಾಡೋದು, ಇವೆಲ್ಲ ಎಂಥ ಲಕ್ಷಣಗಳಿವು? ಯಾಕೋ ಆಶ್ರಮದ ವಾತಾವರಣ ನೋಡಿದಾಗ ಅಕ್ಬರ್ನ ಆಸ್ಥಾನದೊಳಗಿರುವಂಥ ಸೋಮಾರಿಗಳ ಕಥೆ ನೆನಪಾಗ್ಬಿಡ್ತದೆ. ಅಕ್ಬರ್ನ ಆಸ್ಥಾನದೊಳಗೆ ಬರೀ ಸೋಮಾರಿಗಳೇ ತುಂಬಿಕೊಂಡಿದ್ರಂತ. ಯಾರೊಬ್ಬರು ದುಡಿಯೋಕೆ ತಯಾರಿಲ್ಲ. ಎಲ್ಲರೂ ರಾಜನ ಬೊಕ್ಕಸದಿಂದ ಬರುವ ಪೊಕ್ಕಟೆ ಹಣಕ್ಕೆ, ವಸ್ತುಗಳಿಗೇ ಜೋತು ಬಿದ್ದಿದ್ರಂತಲ್ಲಿ. ಎಲ್ಲರೂ ತಮಗೆ ಆ ರೋಗ ಈ ರೋಗ, ನಾವು ಕುಂಟ್ರು ಕುರುಡ್ರು ನೆಪ ಹೇಳ್ಕೊಂಡು ಅನುಭೋಗಿಸ್ತಿದ್ರಂತ ಪುಗುಶೆಟ್ಟೆನೆ. ಅಕ್ಬರ್ನಿಗೂ ಇದೊಂದು ರೀತಿ ಬಿಸಿ ತುಪ್ಪ ಆಗಿಬಿಟ್ಟಿತ್ತು. ಬೀರ್ಬಲ್ನ ಹತ್ರ ಚರ್ಚೆ ಮಾಡ್ದ. ಬೀರ್ಬಲ್ನಿಗೂ ಹೌದು ವಿಪರೀತ ಆಗಿಬಿಟ್ಟದು, ಈಗ ಇದು ಏನಾದರೂ ಒಂದು ಉಪಾಯ ಮಾಡೋಣ ಅಂಥೇಳಿ ಒಂದಿನ ರಾಜನಿಗೆ ಹೇಳ್ತಾನೆ, ಇಂಥ ಉಪಾಯನ ಮಾಡ್ತೀನಿ ಅಂಥೇಳಿ. ಏನು ಮಾಡ್ತಾನೆ ಬೀರ್ಬಲ್ಲ? ಒಂದು ಸಂಜೆ ಅವರನ್ನು ಪರೀಕ್ಷೆ ಮಾಡಬೇಕು ಅಂತಲೇ ಇದು ಉಪಾಯ. ಡಂಗ್ರ ಹೊಡೆಸ್ತಿರ್ತಾರೆ. ಹೆಂಗೆ? ಈಗ ಇರುವಂಥ ಸ್ಲಮ್ ಏರಿಯಾ ಏನು ಇತ್ತಲ್ಲಿ, ಇವು ವಿಲಾಸಿ ಜೀವನ ಮಾಡುವಂಥ ಏನು ಸೋಮಾರಿಗಳೆಲ್ಲ ಅಲ್ಲೇ ಸೇರಿಕೊಂಡಿದ್ರು. ಈ ಸ್ಲಮ್ ಏರಿಯಾ ಬಹಳ ಕೊಳಚೆ ಪ್ರದೇಶ ಆಗಿದೆ, ಇಲ್ಲಿ ಬೆಂಕಿ ಹಚ್ಚಲಾಗ್ತದೆ, ಬಹಳ ಬೇಗ ನಿಮ್ಮ ಗಂಟು ಮೂಟೆಗಳನ್ನು ಕಟ್ಕೊಂಡು ಹೊರಗಡೆ ಬರಬೇಕು ಅಂಥೇಳಿ ನಿಜವಾದ ಸೋಮಾರಿಗಳನ್ನು ಕಂಡು ಹಿಡಿಬೇಕಾಗಿರ್ತದೆ. ಓಕೆ, ಎಲ್ಲರೂ ಕುಂಟ್ರು ಕುರುಡ್ರು, ಹಂಗೆ ನಿಶಕ್ತರು, ನಾವು ರೋಗಿಗಳು ಅಂತ ಹೇಳ್ಕೊಂಡು ರಾಜನ ಬೊಕ್ಕಸದಿಂದ ಮಾಶಾಸನ ಹಂಗೆ ಹಿಂಗೆ ಪಡ್ಕೋತಿರ್ತಾರಲ್ಲ. ಅದಕ್ಕೆ ಈ ಬೆಂಕಿ ಹಚ್ಚೋ ವಿಷಯ ಕೇಳಿದ ತಕ್ಷಣ ಯಾರು ಕುಂಟ್ರು ಕುರುಡ್ರು ಏನೆಲ್ಲ ಅಂಗವೈಕಲ್ಯ ರೋಗ ರುಜಿನ ಹೇಳ್ಕೊಂಡು ಒಳಗಡೆನೇ ಕೂತ್ಕೊಂಡು ದಿನ ಕಳೀತಿದ್ರಲ್ಲ, ಒಂದೇ ಒಂದು ಕ್ಷಣದಾಗ ಓಟ ಎಂಥ ಓಟ, ಅಶ್ವ ಓಟ ಓಡಿದ್ರಂತ ಆ ಗುಡಿಸಲುಗಳನ್ನು ಬಿಟ್ಟು. ರಾಜ ಮಾರುವೇಷದೊಳಗೆ ಬಂದಿದ್ದ, ನೋಡ್ದ ಈ ನೋಟವನ್ನು.
ನೋಡಿದ್ರೇನ್ರಿ ರಾಜರ, ಇವರಿಗೆ ಅಂಗವೈಕಲ್ಯಗಳು ಇಲ್ಲ, ರೋಗ ರುಜಿನಗಳು ಇಲ್ಲ, ಪುಕ್ಕಟೆಯಾಗಿ ಸಿಗ್ತದಂತಂದ್ರೆ ಈ ರೀತಿ ವ್ಯರ್ಥ ದಿನಗಳನ್ನು ಕಳೆದು ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ಇವರು. ರಾಜನಿಗೆ ಕಣ್ಣು ತೆರೆದಿತ್ತು, ಪುಕ್ಕಟೆ ಕೊಡೋದೆಲ್ಲವನ್ನು ನಿಲ್ಲಿಸಿಬಿಟ್ಟ ಅವತ್ತಿನಿಂದ. ಹಂಗಾಗಬಾರ್ದು ಆಶ್ರಮಗಳು ಕೂಡ ಆ ರೀತಿ ಆದಾಗ ಒಂದಿನ ಇವಕ್ಕೂ ಮಾರಕ ತಪ್ಪಿದ್ದಲ್ಲ. ಅದಕ್ಕೆ ಆಶ್ರಮಗಳಿರೋದು ಸಾಧನೆ ಮಾಡಲಿಕ್ಕೆ, ಆಧ್ಯಾತ್ಮದ ಸಾಧನೆ ಮಾಡಲಿಕ್ಕೆ, ಆತ್ಮದ ಉನ್ನತಿಗೋಸ್ಕರ ಇರೋದು ಆಶ್ರಮ. ಆನಂದ, ಶ್ರದ್ಧೆ, ಮಮತೆ ಇವೆಲ್ಲ ನಿಮ್ಮ ಏನಂತೀವಿ ಧನಾತ್ಮಕ ಗುಣಗಳು ಇಂಥವು ನಿಮ್ಮ ಹೃದಯಕ್ಕೆ ಅಂಟ್ಕೊಂಡಾಗ ಮಾತ್ರ ಆತ್ಮೋನ್ನತಿ. ಅದನ್ನು ಬಿಟ್ಟು ಬರೀ ಋಣಾತ್ಮಕ ಭಾವನೆಗಳು ಸಾಮಾನ್ಯ ಮನುಷ್ಯರಳು ಸಹಿತ ಇರಂಗಿಲ್ಲ. ಅಂಥ ಭಾವನೆಗಳನ್ನು ತುಂಬಿಕೊಂಡು ಅದೆಂಥ ಆತ್ಮೋನ್ನತಿ? ಯಾವ ಉನ್ನತಿನೂ ಆಗಲ್ಲ. ಮತ್ತಷ್ಟು ಅವನತಿಯ ಹಂತಕ್ಕೆ ಆಶ್ರಮ ಭೌತಿಕವಾಗಿಯೂ ತಲುಪ್ತದೆ, ಆಧ್ಯಾತ್ಮಿಕವಾಗಿಯೂ ಅವನತಿಯ ಹಂತವನ್ನೇ ತಲುಪ್ತದೆ. ಆದ್ದರಿಂದ ಸಾಧ್ಯ ಆದಷ್ಟು ಪ್ರೀತಿ, ಶಾಂತಿ, ಸ್ವಚ್ಛತೆ, ನ್ಯಾಯ, ನೀತಿ, ಸತ್ಯ, ಧರ್ಮ ಈ ಮಾರ್ಗದಲ್ಲಿ ನಡೆಯೋದಕ್ಕೆ ಅಲ್ಲಿನ ಸಜ್ಜನರೆಲ್ಲರೂ ಮನಸ್ಸೋ ಇಚ್ಛೆ ಸಿದ್ಧರಾಗಬೇಕು. ಅಲ್ಲಿಗೆ ಬಂದಿದ್ದೀರಿ ಅಂದಾಗ ಇವುಗಳನ್ನು ಮಾತ್ರ ಉಸಿರಾಡಬೇಕು ನೀವು. ಮಾನವೀಯ ಮೌಲ್ಯಗಳನ್ನು ಮಾತ್ರ ಉಸಿರಾಡಬೇಕಲ್ಲಿ ನೀವು. ದಾನವರಂತೆ ವರ್ತಿಸೋದಲ್ಲ. ನೋಡೋರಿಗೆ ನಿಮ್ಮ ವರ್ತನೆಗಳು ಹಿತವಾಗಿರಬೇಕು. ನಿಮ್ಮಿಂದ ಏನನ್ನೋ ಒಳಿತನ್ನು ಬಯಸಿ ಬಂದಿರ್ತಾರೆ ಜನ. ಅವರ ನೋಟಕ್ಕೆ ನೀವು ಈ ರೀತಿ ಕಾಣಿಸ್ಕೊಂಡು ಬಿಟ್ಟರೆ ಆಶ್ರಮದ ಮರ್ಯಾದೆ, ಸನ್ಯಾಸದ ಮರ್ಯಾದೆ 3 ಕಾಸಿಗೆ ಹರಾಜಾಗಿ ಹೋಗ್ತದೆ 3 ದಿನದಾಗ. ಆದ್ದರಿಂದ ಈಗ ಪ್ರಸ್ತುತ ಬಹಳ ಕಲುಷಿತ ಆಶ್ರಮಗಳಾಯಿತು, ಮಠಗಳಾಯಿತು, ಮಂದಿರಗಳಾಯಿತು, ಎಲ್ಲವೂ ಅವು ಎಲ್ಲ ಏನಾಗಿ ಕೂತವಲ್ಲಿ ರಾಜಕೀಯ ಪ್ರವೇಶ ಆಗಿ ಹಂಗಾಯಿತು ಏನೋ ಇದು ಅರ್ಥ ಆಗುವುದಿದು. ರಾಜಕೀಯ ಅನ್ನುವಂಥ ಪಿಶಾಚಿಯ ಪ್ರವೇಶ ಆಗಿದ್ದಕ್ಕೆ ಹಿಂಗಾಗಿದೆ ಅಂತ ಜನ ಮಾತಾಡ್ಕೋತಾರೆ. ಅದು 100ಕ್ಕೆ 90ರಷ್ಟು ಸತ್ಯವೂ ಇರಬಹುದು. ಆಶ್ರಮಕ್ಕೆ ನಿತ್ಯವೂ ಬಂದು ಹೋಗ್ತಾರೆ, ಯಾವತ್ತೂ ಆಶ್ರಮದಲ್ಲೇ ಇರ್ತಾರೆ. ಹಿರಿಯರು, ವಯಸ್ಸಿನಿಂದ ಹಿರಿಯರು ಇವರು, ವಯೋವೃದ್ಧರಿವರು. ಮಾತಾಡಿದ್ರೆ ಸುಳ್ಳು ಮಾತಾಡ್ತಾರೆ, ಇನ್ನೊಬ್ಬರನ್ನು ಯಾಮಾರಿಸೋಕೆ ನೋಡ್ತಾರೆ, ಮೋಸ ಮಾಡೋಕೆ ನೋಡ್ತಾರೆ. ಎಲ್ಲ ವಿಷಯಗಳಿಂದ ಸುಳ್ಳರು, ಕಳ್ಳರು, ಕಪಟಿಗಳು, ಮೋಸಗಾರರು, ವಂಚಕರು ಎಲ್ಲರ ದಂಡೆ ಅಲ್ಲಿ ಮೇಳವಿಸಿರ್ತದೆ. ಹೌದು, ಇದೇ ಸತ್ಯ. ಮನೆಯೊಳಗೆ ಇವರನ್ನು ನೋಡ್ಕೊಳ್ಳೋಕೆ ಯಾರು ಇಲ್ಲದ ಒಂದು ರೀಸನ್, ಯಾರು ಇರಲ್ಲ ಒಂದು ರೀಸನ್ನು. ಇವರ ಗುಣಗಳನ್ನು ಮನೆಯವರೇ ಸಹಿಸ್ಕೊಳ್ಳಲ್ಲ ಇನ್ನೊಂದು ರೀಸನ್ನು. ಅಂಥ ಎಲ್ಲ ದಂಡಪಿಂಡಗಳು ಇಲ್ಲಿ ಬಂದು ಕೂತು ಹೋಗೋರನ್ನು ಬರೋರನ್ನು ತಮ್ಮ ಕಡೆಗಣ್ಣಿನಿಂದ, ಸುಡುಗಾಡು ಕಣ್ಣಿನಿಂದ ನೋಡ್ಕೋತ ಕಾಲಹರಣ ಮಾಡುವಂಥ ಸೋಮಾರಿಗಳ ದಂಡೆ ಆಶ್ರಮಗಳಲ್ಲಿ ಬೀಡುಬಿಟ್ಟಿರ್ತದೆ. ಇವರು ಬಂದು ಸಜ್ಜನರಾಗಬೇಕಾಗಿತ್ತು. ಆ ಸಹವಾಸದಿಂದ, ಅಲ್ಲಿನ ವಾತಾವರಣದ ಪ್ರಭಾವದಿಂದ ಅದನ್ನೆಲ್ಲ ಬಿಟ್ಟುಕೊಟ್ಟು ತನ್ನ ಮೂಲ ಸ್ವಭಾವವನ್ನೇ ಮರೆಯದೆ, ಎಲ್ಲಿದ್ರೇನು ಕಲ್ಲು ಎಷ್ಟು ಕಾಲ ನೀರೊಳಗಿದ್ರೇನು ಮೆತ್ತಗಾಗ್ತದ? ನಾಯಿ ಬಾಲಕ್ಕೆ ಎಷ್ಟು ದಬ್ಬೆ ಕಟ್ಟಿದ್ರೇನು ನೆಟ್ಟಗಾಗ್ತದ? ಇಲ್ಲ. ಹಂಗೆ ಇವರು ಕೂಡ ತಮ್ಮ ದುರ್ಗುಣಗಳನ್ನು ಬಿಡಲಾರ್ದೇನೆ ಆಶ್ರಮಕ್ಕೆ ಬಂದು ಕೂತು ಹೋದರೆ ಏನಾಗಬೇಕು? ಅದರಿಂದ ಮಾತು ಮನಸ್ಸು ಒಂದೂ ಶುದ್ಧಿ ಇಲ್ಲದೇನೆ, ಆಡಿದ ಮಾತಲ್ಲಿ ಬದ್ಧತೆ ಇಲ್ಲ, ಶುದ್ಧತೆ ಇಲ್ಲ, ಸಿದ್ಧತೆ ಇಲ್ಲ, ಏನು ಮಾತಾಡ್ತೀವಿ ಅನ್ನೋ ಪ್ರಜ್ಞೆನೇ ಇಲ್ಲ. ಹಿಂಗೆ ಮಾತಾಡೋದು, ಹಿಂಗೆ ಕೈ ಕೊಟ್ಬಿಡೋದು. ಇವರೆಲ್ಲ ಹಿರಿಯರು ಅನ್ನಿಸ್ಕೊಂಡವರು. ಯಾಕ್ರಿ ನಾಲ್ಗೆ ಚಪಲಕ್ಕೆ ಮಾತು ಯಾಕೆ ಆಡಬೇಕು? ಹಿರಿತನ ಅಂದರೆ ಮಾಗಿದ ಹಣ್ಣಿದ್ದಂಗೆ, ಸಿಹಿ ಆಗಬೇಕು, ಪಕ್ವ ಆಗಬೇಕು, ಪ್ರಬುದ್ಧವಾಗಿರಬೇಕು. ಆಡೋ ಮಾತು, ನಡೆಯೋ ನಡತೆ ಎಲ್ಲವೂ ತೂಕಬದ್ಧವಾಗಿರಬೇಕಾಗ್ತದೆ. ಕಿರಿಯರಿಗೆ ಏನು ಸಂದೇಶ ಕೊಡ್ತೀರಿ? ಹೆಂಗೆ ಟೋಪಿ ಹಾಕೋಣ ಅನ್ನೋದನ್ನು ಹೇಳಿಕೊಟ್ಟೋರೇ ಇವರು. ಹೆಂಗೆ ಮೋಸ ಮಾಡಬೇಕು ಅಂತ ಹೇಳಿಕೊಡೋರೇ ಇವರು. ಎಲ್ಲ ನಮೂನೆಯ ದುರ್ನಡತೆಗಳನ್ನು ಸಮಾಜಕ್ಕೆ ಬಿತ್ತೋರೇ ಈ ವಯೋವೃದ್ಧರು. ಹೌದು, ಇವರಲ್ಲಿ ಸಜ್ಜನಿಕೆ ಇಲ್ಲ, ಸನ್ನಡತೆ ಇಲ್ಲ,
ಬಾಯಿ ತೆರೆದ್ರೇ ಸುಳ್ಳಿವರು. ಹೆಂಗೆ ಇನ್ನೊಬ್ಬರನ್ನು ತುಳಿಬೇಕು, ಏನಂತೀವಲ್ಲ, ನುಗ್ಗು, ಹೀರೋ, ಬೇರೂರು, ಏನಾದ್ರಾಗಲಿ ಇನ್ನೊಬ್ಬರನ್ನು ತುಳಿದಾದ್ರೂ ಸರಿ, ಕೊಲೆ ಮಾಡಾದರೂ ಸರಿ, ಏನಾದರೂ ಕಳ್ಳತನ ಮಾಡಿ ಆದರೂ ಸರಿ, ಮೊದಲು ನೀ ಭದ್ರ ಆಗು ಅನ್ನೋವಂಥ ಉಪದೇಶವನ್ನು ಕಿರಿಯರಿಗೆ ಕೊಡ್ತಾರೆ ಇವರು. ಇವರನ್ನು ಅನುಸರಿಸೋಕ್ಕೆ ಹೋದಂಥ ಕಿರಿಯರ ಪಾಡು ನಾಯಿ ಪಾಡು. ನನ್ನ ಮಾತುಗಳು ಬಹಳ ಕಟುವಾಗಿದ್ದಾವೆ ಈ ವಿಡಿಯೋದಲ್ಲಿ. ಕಟುವಾಗಿದ್ದರೂ ಸತ್ಯವಾದ ಮಾತುಗಳಿವು, ವಾಸ್ತವದ ಮಾತುಗಳಿವು. ಎಲ್ಲೆಲ್ಲೂ ಕಂಡು ಬರ್ತಾ ಇರುವಂಥ ವಾಸ್ತವ ಸತ್ಯ ಇದು ಶಾಶ್ವತ ಆಗಬಾರ್ದು ಅನ್ನೋ ಒಂದು ಕಳಕಳಿ ನನಗಿರೋದು. ಇದೇ ಸತ್ಯ ಆಗಿ ಹೋಗ್ಬಾರ್ದು, ಶಾಶ್ವತವಾಗಿ ಇದೇ ಬೇರೂರು ಬಿಡಬಾರ್ದು ಅಂತಲ್ಲಿ ತಕ್ಷಣಕ್ಕೆ ಚಿಗುರಲ್ಲೇ ಚಿವುಟು ಬಿಡಬೇಕು. ಇಂಥ ಏನದಾವ ಇವೆಲ್ಲ ಕಳೆಗಳು, ಕಸಗಳು ಚಿಗುರಲ್ಲಿ ಚಿವುಟು ಬಿಟ್ಟರೆ ನಂದನವನ ಕಂಗೊಳಿಸ್ತದಲ್ಲಿ. ಅಲ್ಲಿರೋದೇ ಸ್ವಭಾವತಃ ಸಜ್ಜನಿಕೆ, ಸತ್ಸಂಗ, ಅವೆಲ್ಲವೂ ಹಾಗೇ ಉಳಿಬೇಕು. ಮಾನವನಂತೆಯೇ ಉಳಿಬೇಕು ಅಂತಂದರೆ ಇಂಥ ದುರ್ಗುಣಗಳು, ದುರ್ವರ್ತನೆಗಳು ಬಹಳ ಬೇಗ ಅಲ್ಲಿಂದ ಕಾಲು ತೆಗಿಬೇಕು, ಅವುಗಳನ್ನು ಖಂಡಿಸಬೇಕು. ನೋಡಿದವರು ಕೂಡ ಹಾಗೆ ನೋಡಲಾರ್ದಂಗೆ ಯಾಕ್ರಿ ಬರಬೇಕು, ಅದು ತಪ್ಪು ಅಂತ ಗೊತ್ತಾದ ಮೇಲೂ ಹೇಳದೇ ಇರುವಷ್ಟು ನಾವೇನು ಅವಿವೇಕಿಗಳಲ್ಲ ಅಲ್ಲ. ಏನಾದರೂ ಇಂಥ ವಿಡಿಯೋದೊಳಗೆ ಇಂಥದ್ದನ್ನು ಹೇಳಿರಿ ತಪ್ಪಾಗಿ ಅಂತ ಫೈಂಡ್ ಔಟ್ ಮಾಡಿ ನನಗೆ ಕಮೆಂಟ್ ಮಾಡಿರಿ. ನಾನು ತಪ್ಪಾಗಿದ್ದರೆ ಶಿರಸ್ಸಾ ವಹಿಸಿ ತಲೆಬಾಗ್ತೇನೆ. ಸರ್ವರಿಗೂ ಧನ್ಯವಾದ.